ಛೇ, ನಿಹಾರಿಕಾ ಮಾಡೋ ಪ್ರತಿಯೊಂದು ಪ್ಲಾನು ಕೊನೆವರೆಗೂ ಬಂದು ಅಟ್ಟರ್ ಫ್ಲಾಪ್ ಆಗ್ತಿದೆ. ನನಗೇನೋ ದೊಡ್ಡದ ಕೆಲಸನೇ ಇಲ್ದಿರೋ ಹಾಗಾಗ್ತಿದೆ. ಏನಾದರೂ ಮಾಡಬೇಕು. ಏನ್ ಮಾಡೋದು? ನಾವ್ ಟ್ರೈ ಮಾಡ್ತೇನೆ. ಇದ್ರ ಬಗ್ಗೆ ಒಂದು ಪಾರ್ಟಿ ಅವರು ನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದ್ರು. ರಾತ್ರಿ ನಮ್ಮನೆಗೆ ಕಳ್ತನಕ್ಕೆ ಆ ಬ್ಯಾಚೆ ಬಂದಿತ್ತು. ನಮಗೆ ಅವ್ರ ಜೊತೆ ಕೈ ಜೋಡಿಸೋ ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕಾರ್ಡ್ ಕೊಟ್ರು. ನಾನೇ ಡೈರೆಕ್ಟಾಗಿ ಫೀಲ್ಡಿಗೆ ಇಳಿಬೇಕು. ಅವ್ರ ಹತ್ರ ನಾನೇ ಡೈರೆಕ್ಟಾಗಿ ಡೀಲ್ ಮಾಡಬೇಕು. ಯಾಕಂದ್ರೆ ನಾನು ಇದಕ್ಕೂ ಮುಂಚೆ ಕಳ್ಳನೇ ಅಲ್ವಾಗಿರೋದು. ನನ್ನ ಮೇಲೆ ಬೇಕಾದಷ್ಟು ಕೇಸ್ ಇದೆ. ಒಂದು ವೇಳೆ ಈ ಎಲ್ಲ ವಿಷಯಗಳು ಅಪ್ಪ ಅಮ್ಮನಿಗೆ ಗೊತ್ತಾಯ್ತು ಅಂದರೆ ನನ್ನನ್ನು ಖಂಡಿತವಾಗ್ಲೂ ಆಚೆ ಕಳಿಸ್ತಾರೆ. ಆಗ ನಾನು ಏನು ಮಾಡಬೇಕು? ಭಿಕ್ಷೆ ಎತ್ತಬೇಕು. ಅದೇ ನಾನು ಅಮ್ಮವ್ರ ವಿಗ್ರಹನ ಫಾರಿನ್ ಅವ್ರಿಗೆ ಮಾರಿ ಕೋಟಿ ಸಂಪಾದಿಸ್ಕೊಂಡ್ರೆ ನಾನು ಸೇಫ್ ಝೋನಲ್ಲಿ ಇರ್ತೀನಿ. ಹೌದು, ಅವತ್ತು ನಿಹಾರಿಕಾ ವಿಸಿಟಿಂಗ್ ಕಾರ್ಡ್ ತೋರಿಸಿದ್ಲಲ್ಲ, ಅದು ಎಲ್ಲಿದೆಯಪ್ಪ? ನಾವು ಬಂದು 10 days ಆಗೋಗಿದೆ, ಬಟ್ ನೋ ರಿಸಲ್ಟ್. ಹಲೋ ಡೇವಿಡ್ ಅವರೇ? ಎಸ್, ಹೂ ಆರ್ ಯು? ಐ ಕೃಷ್ಣ ಅಂತ. ಕೃಷ್ಣ ಸನ್, ಹಸ್ಬೆಂಡ್ ಆಫ್ ನಿಹಾರಿಕಾ. ಟೆಲ್ ಮೀ. ಅನ್ನಪೂರ್ಣ ದೇವಿ, ದಟ್ ವಿಗ್ರಹದ ಬಗ್ಗೆ ಐ ಟಾಕಿಂಗ್ ಟು ಯು. ಏನ್ ಮಾತಾಡಬೇಕು? ವಿಗ್ರಹನ ಹೊರಗಡೆ ತಗೊಂಡು ಬಂದಿದೀಯಾ? ಹಲೋ ಹಲೋ. ಹಾಯ್, ನಿಹಾರಿಕಾ ಹಿಯರ್. ಟೆಲ್ ಮಿ ಮೇಡಮ್, ಎನಿ ಗುಡ್ ನ್ಯೂಸ್? ನೋ. ಬಟ್ ನಿಮ್ಮ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಅನ್ನಪೂರ್ಣ ದೇವಿ ಬಗ್ಗೆ. ಡೋಂಟ್ ಕನ್ಸಿಡರ್ ಹಿಸ್ ವರ್ಡ್ಸ್. ಐ ವಿಲ್ ಕಾಲ್ ಯು ಲೇಟರ್. ಆ ಡೀಲ್ ಬಗ್ಗೆ ಇವಾಗ ನಾವೇನು ಮಾತಾಡೋಕ್ಕಾಗಲ್ಲ. ಲಿಸನ್ ನಿಹಾರಿಕಾ, ನೀವೇ ನನ್ನ ಮಾತು ಕೇಳಿ. ದಟ್ಸ್ ದ ಮೋಸ್ಟ್ ಪವರ್ಫುಲ್ ಐಡಲ್. ಎಲ್ಲ ಸೆಟ್ ಆದಾಗ ನಾನೇ ನಿಮ್ಮ ಟಚ್ಗೆ ಬರ್ತೀನಿ. ನೀವಿನ್ ಯಾರ ಮಾತನ್ನು ಕೇಳಬೇಡಿ, ನನ್ನ ಹಸ್ಬೆಂಡ್ ಮಾತು ಕೂಡ. ಓಕೆ? ಚರಣ್ ಸರ್, ಆ ವಿಗ್ರಹ ನಮಗ್ ಸಿಗ್ಬೇಕು ಅಂದ್ರೆ ಆ ನಿಹಾರಿಕಾ ಮತ್ತೆ ಕೃಷ್ಣನ ನಮಗೆ ಫೇವರ್ ಮಾಡ್ಕೋಬೇಕು. ಓಕೆ ಸರ್. ಹುಚ್ಚೇನಾದ್ರೂ ಹಿಡ್ದಿದ್ಯಾ ನಿಂಗೆ? ಯಾಕೆ ಇಂಥ ಕೆಲಸ ಮಾಡ್ತಿದ್ಯಾ? ನಿನ್ನ ಸ್ಕೆಚ್ ಎಲ್ಲ ಫೇಲ್ ಆಗ್ತಿದೆ. ನಾವು ಅಂದ್ಕೊಂಡಿರೋದು ಯಾವುದು ಏನೂ ನಡೀತಾ ಇಲ್ಲ. ನಾನು ನಿನ್ನ ಹಿಂದೆ ಬಾಲದ ಥರ ಓಡಾಡೋದು ಬಿಟ್ಟು ಬೇರೆ ಏನಾದರೂ ಬೆಟರ್ಮೆಂಟ್ ಇದೆಯಾ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಕೇಳು. ನೀನು ಆ ಡೀಲ್ ಮಾಡಬೇಡ. ಮನೆಯವ್ರಿಗೆ ಸಿಕ್ಕಾಕೊಂಡ್ವಿ ಅಂದ್ರೆ ಹೊರಗಡೆ ಹೋಗ್ಬೇಕಾಗತ್ತೆ. ಅಯ್ಯ, ಹೋಗೋಣ, ಆರಾಮಾಗಿ ಹೋಗೋಣ. ವಿಗ್ರಹನ ಮಾರ್ಕೊಂಡು ಕೋಟಿಗಟ್ಟಲೆ ಸಂಪಾದಿಸಿ ಎಲ್ಲಿಗೆ ಬೇಕಾದ್ರೂ ಹೋಗೋಣ. ಉಳಿದಿರೋ ಲೈಫಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡಿರೋಣ. ಎಷ್ಟು ದಿನ ಅಂತ ಈ ಥರ ಇರೋದು? ದಿನ ಬೆಳಗ್ಗೆ ಆದರೆ ಆ ಅವನಿ ಬಗ್ಗೆ ಯೋಚನೆ ಮಾಡೋದೊಂದು ಬಿಟ್ರೆ ನಮ್ಮ ಬದುಕಲ್ಲಿ ಬೇರೆ ಏನಾದರೂ ಕೆಲಸ ಇದೆಯಾ? ಏನಾಗಿದೆ ಕೃಷ್ಣ ನಿನ್ಗೆ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಇಷ್ಟ ಆಗ್ತಿಲ್ಲಮ್ಮ. ನನಗೆ ಈ ಲೈಫ್ ಇಷ್ಟ ಆಗ್ತಿಲ್ಲ. ಟೈಮ್ ಬಂದಾಗ ವಿಗ್ರಹದ ಬಗ್ಗೆ ಯೋಚನೆ ಮಾಡೋಣ. ಅವಸರ ಪಡಬೇಡ. ದಿಸ್ ಇಸ್ ನಾಟ್ ಮೈ ರಿಕ್ವೆಸ್ಟ್, ಇಟ್ ಈಸ್ ಮೈ ಆರ್ಡರ್.
ಅಮ್ಮ ನಮ್ಮ ಮರ್ಯಾದೆ ತೆಗೆದಿಯಲ್ಲೇ. ಹೇಗ್ ಬೆಳೆಸಿದ್ನೆ ನಿನ್ನ, ಎಷ್ಟು ಮುದ್ದಾಗಿ ನೋಡ್ಕೊಂಡಿದ್ದೆ ನಿನ್ನ. ನನ್ನ ಮಗಳು ಬೇರೆ ಹೆಣ್ಮಕ್ಳಾಗ ಅಲ್ಲ ಅಂತ ದೊಡ್ಡದಾಗಿ ಹೇಳ್ಕೊಂಡಿದ್ನಲ್ಲೇ. ಎಲ್ಲರ ಮುಂದೆ ತಲೆ ತಲ್ಸೋ ಹಾಗೆ ಮಾಡಿದೆ. ಹೊರಗಡೆ ತಿರುಗಾಡಕ್ಕಾಗ್ದಿರೋಷ್ಟು ತಲೆನೋವು ತಂದಿಟ್ಟೆ. ನೀನ್ ಏನ್ ಮಾಡಿದ್ರು ಪಾಪ ಇಲ್ವೇ ನಿನ್ನ? ಅದಕ್ಕೆ ನಿಲ್ಲಿ. ಕಾವ್ಯ ಇವಾಗ ಇನ್ನೊಬ್ರು ಹೆಂಡತಿ. ಆದ್ರೆ ಏನು? ಕಾವ್ಯ ಗಂಡನ್ ಮುಂದೆ ನೀನ್ ಹೀಗೆ ಕೈ ಮಾಡೋದು ಪದ್ಧತಿ ಅಲ್ಲ. ಇವ್ರು ಮಾಡಿರೋ ಕೆಲಸ ಪದ್ಧತಿ ಆಗಿದ್ಯಾ? ಅಕ್ಕ, ನೀನು ಹೀಗೆ ಆವೇಶ ಪಡ್ತೀಯ ಅಂತ ಕರೆಸ್ಲಿಲ್ಲ. ನಡೆದಿರೋದ್ರ ಬಗ್ಗೆ ವಿವರಿಸಿದ್ರೆ ಯೋಚನೆ ಮಾಡ್ತೀಯ ಅಂತ ಕರೆಸಿದ್ದೀನಿ. ಏನು ಯೋಚನೆ ಮಾಡೋದೋ ಏನೋ. ನೆನ್ನೆವರೆಗೂ ಕಾಲರ್ ಹಾರಿಸ್ಕೊಂಡು ಓಡಾಡಿದೆ, ಇವಾಗ ಹೊರಗಡೆ ಹೋಗಬೇಕು ಅಂದ್ರೇ ಭಯ ಆಗ್ತಿದೆ. ಪ್ರತಿರಾಜ್ ಅವರೇ, ನಾವು ಹೆಣ್ಮಕ್ಳನ್ನ ಹೆತ್ತಿರೋ ತಂದೆ ತಾಯಿ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡೋದು ಮುಖ್ಯ ಕಣ್ರಿ. ನಿಮ್ಮ ಹತ್ರ ಕೆಲವು ನಿಜಗಳನ್ನು ಹಂಚ್ಕೋಬೇಕು ಅಂತ ಬರೋಕ್ ಹೇಳಿದ್ರು. ನೀನ್ ಕೂಡ ನಿಮ್ಮ ಅಮ್ಮನ ಹಾಗೆ ಅವಸರ ಪಡ್ದೇನೆ ಕೇಳು. ಅವಸರ ಪಟ್ಟಿದ್ದು ಅವನಿ ಏನಾದ್ರೂ ಈ ಮದ್ವೆ ಮಾಡದೇ ಇದ್ದಿದ್ರೆ ನನ್ನ ಮಗಳು ಜೀವನ ಚೆನ್ನಾಗೇ ಇರ್ತಿತ್ತು. ನಾನ್ ನಿರ್ಧಾರ ತಗೊಂಡಿರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಹಾರ ಹಾಕಿರೋ ನಿಮ್ ಮಗಳ ಫೋಟೋ ಮುಂದೆ ಕೂತ್ಕೊಂಡು ಅಳ್ತಾ ಇರ್ತಿದ್ರಿ. ಏನ್ ಮಾತಾಡ್ತಾ ಇದೀಯಾ? ಹೌದು ಅದಕ್ಕೆ ನಾವು ಮದ್ವೆ ಮಾಡಿರ್ಲಿಲ್ಲ ಅಂದಿದ್ರೆ ಹಾರ ಹಾಕೊಂಡು ಬರ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ಕಾವ್ಯ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ಲು. ಅಷ್ಟೇ ಅಲ್ಲ, ಮದ್ವೆಗೂ ಮುಂಚೆ ಇಬ್ರು ಅವಸರಪಟ್ಟು ಮಿತಿ ಮೀರಿ ಒಂದಾಗಿದ್ದಾರೆ. ಜೀವನದಲ್ಲಿ ಸೆಟಲ್ ಆಗಿಲ್ಲ ಅಂತ ಈ ಹುಡುಗ ಇಲ್ದೇನೆ ಬದುಕೋಕ್ ಕಷ್ಟ ಅಂತ ಕಾವ್ಯ. ಇಬ್ರು ನಡೆದಿದ್ದನ್ನೆಲ್ಲ ನಮ್ಮ ಹತ್ರ ಹೇಳ್ಕೊಂಡಿದ್ದಕ್ಕೆ ನಾವಂತ ನಿರ್ಧಾರ ತಗೋಬೇಕಾಗಿ ಬಂತು. ಅಂತ ನಿರ್ಧಾರ ತಗೊಳ್ಳೋದಕ್ಕೆ ಅವನಿ ತುಂಬ ಧೈರ್ಯ ಮಾಡಿದ್ಲು ಅಕ್ಕ. ಯಾಕೆ ಅಂದರೆ ಪರಿಣಾಮಗಳು ಹೇಗಿರುತ್ತೆ ಅಂತ ಗೊತ್ತು. ಆದರೂ ಸರಿ, ಒಂದು ಪ್ರಾಣ ಕಾಪಾಡೋದಕ್ಕೋಸ್ಕರ ಮುಂದೆ ಹೆಜ್ಜೆ ಇಟ್ಟು ಗಂಡನಾಗಿ ನಾನು ಸಹಾಯ ಮಾಡಿದೆ. ನನ್ನ ತಂಗಿ ಸ್ಥಾನದಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಿದ್ರೆ ನನಗೆ ಯಾಕೆ ಅನ್ಕೋತಿದ್ರು. ತನ್ನ ತಲೆವರೆಗೂ ತಂದ್ಕೋತಿರ್ಲಿಲ್ಲ. ಹೌದಮ್ಮ, ಅವನಿ ತನಗೋಸ್ಕರ ಬದುಕುವಂಥ ಹೆಂಗಸಲ್ಲ, ತನ್ನವರಿಗೋಸ್ಕರ ಬದುಕುವಂಥ ಹೆಣ್ಮಗಳು. ನಾನೇ ಬದಲಾಗ್ತೀನಿ ಅಂತ ಕನಸಲ್ಲೂ ಸಹ ಅನ್ಕೊಂಡಿರ್ಲಿಲ್ಲ. ಅಂಥದ್ರಲ್ಲಿ ಅವನಿ ನನ್ನನ್ನು ಬದಲಾಯಿಸಿದ್ಲು. ಅವನಿ ಅವ್ರು ಮಾಡಿದ್ದು ನಿಮಗೇನೋ ತಪ್ಪನ್ಸ್ಬೋದು, ಆದರೆ ನಮಗೆ ಲೈಫ್ ಕೊಟ್ಟಿದೆ. ಹೌದಮ್ಮ, ಅವನಿ ಅತ್ತೆ ಇಲ್ಲದೆ ಇದ್ದಿದ್ರೆ ಇವತ್ತು ನಾನು ಇರ್ತಾನೆ ಇರಲಿಲ್ಲ. ಅತ್ತೆಗೆ ಮಾತ್ರ ಅವಮಾನ ಮಾಡಬೇಡಿ. ನಿಮ್ಮ ಕೋಪ ಇನ್ನೂ ಕಡಿಮೆ ಆಗಿಲ್ಲ ಅಂದರೆ ನನಗೆ ಹೊಡೀರಿ, ಬೈರಿ. ನಿನ್ ಜೊತೆ ನಾವು ಫ್ರೆಂಡ್ಲಿ ಆಗೇ ಇರ್ತಾ ಇದ್ವಿ ಅಲ್ವಾ? ನಮ್ಮ ಹತ್ರ ಯಾವತ್ತೂ ಈ ವಿಷಯ ಹೇಳಬೇಕು ಅನ್ನಿಸ್ಲಿಲ್ವಾ? ಫ್ರೆಂಡ್ಲಿ ಆಗೇ ಇದ್ದೀರಾ, ಆದರೆ ಈ ವಿಷಯದಲ್ಲಿ ಮಾತ್ರ ನೀವು ಪದೇ ಪದೇ ಮನೆ ಕಟ್ಟುಪಾಡುಗಳ ಬಗ್ಗೆನೇ ಹೇಳ್ತಿದ್ರಿ. ಭಯ ಆಯಿತು, ಅದಕ್ಕೆ ಹೇಳೋದಕ್ಕಾಗಲಿಲ್ಲ. ವೇದವತಿ ಅತ್ತೆ ಅಂದರೆ ಎಲ್ರಿಗೂ ಗೌರವ ಇದೆ. ನಾವು ತಪ್ಪು ಮಾಡಿದ್ರೆ ಅತ್ತೆಯವ್ರ ಮರ್ಯಾದೆ ಹೋಗುತ್ತೆ. ಆ ವಿಷಯ ಮೊದಲಿಂದನೂ ಎಲ್ರಿಗೂ ಗೊತ್ತಿರೋದೇ ಅಲ್ವೇನಮ್ಮ? ಎಲ್ಲರಿಗೂ ಗೊತ್ತು ಬಾವ. ನಮಗೆ ಗೊತ್ತಿಲ್ಲದಿರೋದು ಏನು ಅಂದರೆ ಪ್ರೀತಿ ಅನ್ನೋದು ನಮ್ಮ ಜೀವನದಲ್ಲಿ ಯಾವಾಗ ಹೇಗೆ ಎಂಟರ್ ಆಗುತ್ತೆ ಅನ್ನೋ ವಿಷಯ. ನಮ್ಮ ವಿಷಯದಲ್ಲಿ ಕೂಡ ಇದೇ ನಡೆದಿದ್ದು. ಅದಕ್ಕೆ ಅಲ್ವಾ ಎಷ್ಟೋ ದಿನ ಹೇಳೋಕ್ಕಾಗದೆ ಇಬ್ರು ನರಕ ಅನುಭವಿಸಿದ್ವಿ. ಅಣ್ಣ, ಮನುಷ್ಯರು ಹುಟ್ಟಿದ ಮೇಲೇನೆ ಸಂಪ್ರದಾಯಗಳು ಹುಟ್ಟಿದ್ದು. ಆ ಸಂಪ್ರದಾಯಗಳಿಗೆ ಒಂದು ಮುಗ್ಧ ಪ್ರಾಣ ಬಲಿಯಾಗಬಾರ್ದಲ್ವಾ? ಅದಕ್ಕೆ
ಈಗಷ್ಟೇ ನೀನು ಆವೇಶದಲ್ಲಿ ಹುಡುಗಿ ಮೇಲೆ ಕೈ ಮಾಡಿದ್ದನ್ನ ನಾನು ತಪ್ಪು ಅಂತ ಅನ್ನಲ್ಲ. ಯಾಕೆ ಅಂದರೆ ಒಬ್ಬ ತಾಯಿಯಾಗಿ ನಿನ್ನ ಎಮೋಷನ್ ನಿಂದು. ಆದರೆ ನೀನು ಹೊಡಿಬೇಕಾಗಿರೋ ಸಮಯದಲ್ಲಿ ಹೊಡಿಲಿಲ್ಲ. ಹೊರಗಡೆ ಒಬ್ಬ ಹುಡುಗನ ಜೊತೆ ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ಕಾಣಿಸಿದ್ಲು. ಅವನ ಜೊತೆ ತುಂಬ ಕ್ಲೋಸ್ ಆಗಿ ಮೂವ್ ಆಗ್ತಾ ಇದ್ದಾಳೆ. ಅದಕ್ಕೆ ತಾಯಿಯಾಗಿ ವಯಸ್ಸಿಗೆ ಬಂದಿರೋ ಹೆಣ್ಮಗಳು ಯಾವಾಗ ಏನು ಮಾಡ್ತಾಳೆ ಅಂತ ನೋಡ್ಕೊಂತಿರೋ ಜವಾಬ್ದಾರಿ ನಿನ್ ಮೇಲಿದೆ. ನಾಳೆ ದಿನ ನಡಿಬಾರ್ದೇನಾದ್ರೂ ನಡೀತು ಅಂದ್ರೆ ಅವಾಗ ಗೊತ್ತಾಗತ್ತೆ ವಯಸ್ಸಿಗೆ ಬಂದಿರೋ ಮಗಳು ಒಳ್ಳೆ ಹೆಜ್ಜೆ ಇಡ್ತಿದ್ದಾಳ ತಪ್ಪ ಹೆಜ್ಜೆ ಇಡ್ತಿದ್ದಾಳ ಅಂತ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ತಂದೆಯಾಗಿ ನಿನ್ ಮೇಲಿದೆ. ಅತ್ತೆ, ಇವಾಗ ನಾನು ಬಂದಿದ್ದು ಕಾವ್ಯಕ್ಕೆ ಸಂಬಂಧಿಸಿರೋ ವಿಷಯ ಹೇಳೋದಕ್ಕೆ. ಕಾವ್ಯ ಒಂದು ಹುಡುಗನ ಜೊತೆ ಕ್ಲೋಸ್ ಆಗಿದ್ದಾಳೆ. ಆ ಹುಡುಗನ್ನ ಪ್ರೀತಿಸ್ತಾ ಇದ್ದಾಳೆ. ತಡ ಆದ್ರೆ ಅಮೃತ ವಿಷ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಹೆಣ್ಮಕ್ಳ ಜೀವನ ಅಂತೂ ನಾಶ ಆಗೋ ಪರಿಸ್ಥಿತಿ ಬರುತ್ತೆ ಅತ್ತಿಗೆ. ಈಗ್ಲೂ ನಾನು ಮಾಡಿದ ತಪ್ಪು ಅಂತ ನಿಮಗೆ ಅನ್ನಿಸ್ತಾ ಇದ್ರೆ ನೀವು ನನಗೆ ಯಾವುದೇ ಶಿಕ್ಷೆನಾದರೂ ಕೊಡಿ. ಒಬ್ಬ ತಂದೆಯಾಗಿ ನಿನ್ನ ಜವಾಬ್ದಾರಿ ಏನು ತಿಳ್ಕೊ ಅಣ್ಣ ಅಂತ ಪದೇ ಪದೇ ನನ್ನ ಎಚ್ಚರಿಸ್ತಾ ಇದ್ದೆ. ನೀನು ನಾನೇ ನಿರ್ಲಕ್ಷ್ಯದಿಂದ ವರ್ತಿಸ್ದೆ. ಚಿಕ್ಕವಳಾದೆ. ಇಲ್ಲ ಅಂದಿದ್ರೆ ನಿನ್ನ ಕಾಲು ಹಿಡ್ಕೋತಿದ್ದೆ. ಅಣ್ಣ, ಅಂಥ ಮಾತು ಮಾತಾಡಬೇಡಿ. ಅರೆಸ್ಟ್ ಆದಾಗ ನನ್ನ ಗಂಡನ್ ಬಿಡಿಸ್ದೆ. ಆಪತ್ನಲ್ಲಿರ್ಬೇಕಾದ್ರೆ ನನ್ನ ಮಗಳನ್ನ ಕಾಪಾಡಿದೆ. ನಿನ್ನ ನಾವು ಅರ್ಥ ಮಾಡ್ಕೊಳ್ದಿದ್ದಕ್ಕೆ ನೀನೇ ನಮ್ಮನ್ನು ಶಿಕ್ಷಿಸ್ಬೇಕು. ಅದಕ್ಕೆ ಹಾಗನ್ಬೇಡ. ಅದಕ್ಕೆ ಸುಮ್ಮನೆ ಇರು. ಅದಕ್ಕೆ ನೀವು ಅರ್ಥ ಮಾಡ್ಕೊಂಡ ಹಾಗೆ ಮನೆಯವರೆಲ್ಲರೂ ನನ್ನ ತಂಗಿನ ಯಾವತ್ತು ಅರ್ಥ ಮಾಡ್ಕೋತಾರೋ. ಭಾವ, ನಡೆದಿದ್ದೆಲ್ಲ ನಿಮಗೆ ಗೊತ್ತಾಯ್ತು ಅಲ್ವಾ? ಇವಾಗ ಕಾವ್ಯ ಸಮಸ್ಯೆಗೆ ಪರಿಹಾರ ಏನು ಅಂತ ಯೋಚನೆ ಮಾಡಿ. ಅಪ್ಪ ಅಮ್ಮ ಅಂತೂ ಇನ್ನೂ ಕೋಪದಲ್ಲೇ ಇದ್ದಾರೆ. ಏನ್ ಮಾಡಬೇಕು ನಮ್ಗೆ ಅರ್ಥನೇ ಆಗ್ತಿಲ್ಲ. ಸಮಸ್ಯೆಗೆ ಪರಿಹಾರ ಆ ಮನೇಲೇ ಸಿಗ್ಬೇಕು. ಯಾಕೆ ಅಂದ್ರೆ ಕಾವ್ಯ ಚಿಕ್ಕ ವಯಸ್ಸಿಂದನೂ ಆ ಮನೇಲೆ ಬೆಳೆದು ದೊಡ್ಡೋಳಾಗಿದ್ದಾಳೆ. ಅಣ್ಣ ಮನೆ ಅಳಿಯನಾಗಿ ಆ ಮನೇಲೇ ಇರ್ತಿದ್ದಾರೆ. ಇವಾಗ ಇವ್ರಿಗೆ ನಿಜ ಗೊತ್ತಾಗಿರೋದ್ರಿಂದ ಅತ್ತೆ ಮಾವನ ಹತ್ರ ಹೋಗಿ ನ್ಯಾಯ ಕೊಡಿ ಅಂತ ಕೇಳೋಣ. ಕಾವ್ಯ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಆ ಮನೇಲೆ ನ್ಯಾಯ ಸಿಗೋ ಹಾಗೆ ಮಾಡಬೇಕು. ಹೋಗೋಣ ಬನ್ನಿ. ಅಕ್ಕ, ನಾವು ಹೋಗಿ ಬರ್ತೀವಿ. ಸರಿ, ಬಾ ಬಾವಾ. ನಡಿ, ಅದಕ್ಕೆ ನೀವು ಬನ್ನಿ. ವೇದವತಿ ಅವರಿಗಿಂತ ಹೆಚ್ಚು ಜವಾಬ್ದಾರಿ ಇದೆ ನಿನ್ನ ತಂಗಿಗೆ. ಯಾವತ್ತೋ ಒಂದಿನ ನಾವು ಕೂಡ ತಾಕಕ್ಕಾಗದಿರೋಂಥ ದೊಡ್ಡ ಸ್ಥಾನಕ್ಕೆ ಹೊರಟೋಗ್ತಾಳೆ ನೋಡು. ನಡೀರಿ, ಇದು ನಿಮ್ಮನೆ. ನೀವು ಭಯ ಪಡಬೇಕಾಗಿರೋ ಅಗತ್ಯ ಇಲ್ಲ. ಬಾ ಕಾವ್ಯ, ಬನ್ನಿ ಅತ್ತಿಗೆ. ವಸಂತ ಪೃಥ್ವಿರಾಜು ನಮ್ಮ ಹತ್ರ ಹೇಳ್ದೆ ಎಲ್ಲಿಗೆ ಹೋಗಿರಬಹುದು? ಮಗಳನ್ನ ನೋಡ್ಬೇಕು ಅನ್ಸಿರತ್ತೆ, ಅದಕ್ಕೆ ಅವನಿ ಹತ್ರ ಹೋಗಿರ್ತಾರೆ. ಹೌದಮ್ಮ, ಅಕ್ಕ ಬಾವ ತುಂಬ ಬದಲಾಗಿದ್ದಾರೆ. ಅಮ್ಮನ ಮಾತನ್ನು ಧಿಕ್ಕರಿಸಿ ಹೋಗಲ್ವೇ? ಕುಟುಂಬದ ಮರ್ಯಾದೆನ ಬೀದಿಗೆ ತಂದಿದ್ದಾರೆ. ಅತ್ತೆ ಅವ್ರನ್ನ ನಾವು ಗೌರವಿಸಿದ ಹಾಗೆ ಅವನಿ ಗೌರವಿಸ್ತಾಳ ಇಲ್ವೇ? ನನಗನ್ಸೋ ಹಾಗೆ ವಸಂತ ಅವ್ರ ಮನ್ಸನ್ನು ಕೂಡ ಅವಳು ಹಾಳು ಮಾಡಿರ್ತಾಳೆ. ನೋಡ್ತಾ ಇರಿ.
ನೋಡಿದ್ರಾ ನಾನು ಹೇಳಿದ ಕೆಲಸನೇ ಮಾಡಿದ್ದಾಳೆ. ನಿಹಾರಿಕಾ, ನೀನು ಏನೇ ಊಹಿಸಿದ್ರು ಅದು ಕರೆಕ್ಟಾಗೇ ಇರುತ್ತೆ. ಹೊರಗಡೆ ಹಾಕಿದ್ವಲ್ಲ, ಮತ್ತೆ ಯಾಕೆ ಕರ್ಕೊಂಡು ಬಂದೆ? ನೀವು ಇವ್ರ ಜೊತೆ ಯಾಕೆ ಬರ್ತಿದ್ದೀರಾ ವಸಂತ? ನಿನ್ನೆ ಆವೇಶದಲ್ಲಿ ನಿಜ ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಲಿಲ್ಲ. ಅದಕ್ಕೆ ಇವತ್ತು ಆ ನಿಜಾನ ತಿಳ್ಕೊಳ್ಳೋದಕ್ಕೆ ಹೋಗಿದ್ವಿಪ್ಪ. ನಿಜಾನಾ? ಹೌದು ಮಾವನವ್ರೆ, ಇವತ್ತು ನಾವು ಅವನಿ ಹತ್ರ ಹೋಗಲಿಲ್ಲ ಅಂದಿದ್ರೆ ನಮಗೆ ಕೆಲವು ನಿಜಗಳು ಗೊತ್ತಾಗ್ತಾನೆ ಇರಲಿಲ್ಲ. ನಮ್ಮ ಮಗಳನ್ನ ದ್ವೇಷದಿಂದ ಜೀವನ ಪೂರ್ತಿ ದೂರ ಇಡ್ತಾ ಇದ್ವಿ. ಏನಾ ನಿಜ? ಅವನಿ ಏನೋ ಟ್ರೈನಿಂಗ್ ಕೊಟ್ಟು ಕರ್ಕೊಂಡು ಬಂದಿದ್ದಾಳೆ ಅತ್ತೆ. ಅದನ್ನೆಲ್ಲ ಕೇಳಿಸ್ಕೊಳ್ಳೋದು ನಮ್ಗೆ ಅವಶ್ಯಕತೆ ಇದೆಯಾ ಹೇಳಿ? ಅಗತ್ಯನೇ ನಿಹಾರಿಕಾ. ಅಮ್ಮ, ಅದೇನು ನಡೀತು ಅಂದರೆ ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ಲು. ನನ್ನ ಮಗಳು ಪ್ರೀತಿಸಿದವನ ಜೊತೆ ಮಿತಿ ಮೀರಿದಾಳೆ. ಸಾವೇ ಗತಿ ಅನ್ಕೊಂಡಿದ್ದ ಸಮಯದಲ್ಲಿ ಅವನಿ ದೇವತೆ ಹಾಗೆ ನನ್ನ ಮಗಳನ್ನ ಕಾಪಾಡಿದ್ಲು. ಇಲ್ಲ ಅಂದ್ರೆ ಇವತ್ತು ಕಾವ್ಯ ನಮಗ್ ಸಿಗ್ತಾನೆ ಇರಲಿಲ್ಲ. ನಿನ್ನೆ ನಾವು ಮಾತಾಡೋಕೆ ಅವಕಾಶ ಕೊಡಲಿಲ್ಲ. ಕೊಟ್ಟಿದ್ರೆ ಈ ವಿಷಯಗಳನ್ನ ನೆನ್ನೆನೇ ಗೊತ್ತಾಗ್ತಿತ್ತು ನಮಗೆ. ನನ್ನ ಮಗಳನ್ನ ಕ್ಷಮಿಸಮ್ಮ. ಕ್ಷಮಿಸೋದಿಲ್ಲ. ಈ ವಿಷಯನೆಲ್ಲ ಕಾವ್ಯ ನಮ್ಗೆ ಮೊದಲೇ ಹೇಳ್ಬೇಕಾಗಿತ್ತು. ಹೊರಗಡೆ ಅವ್ರ ಮುಂದೆ ಮರ್ಯಾದೆ ಹೋದ್ಮೇಲೆ ಹೇಳೋದಲ್ಲ. ಅವನಿ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾಳೆ ಅತ್ತೆ. ಅಂಥದ್ನ ಮಾಡೋದು ನೀನು. ಬ್ರದರು, ಇದೇ ಬೇಡ ಅನ್ನೋದು. ಅದಕ್ಕೆಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೋ. ಆ ಮಾತನ್ನ ನಿನ್ ಹೆಂಡತಿಗೂ ಹೇಳು ಬಾವಾ. ಇವಾಗೇನು ಬಂದಿದ್ದೀರಾ, ಏನೋ ಕತೆ ಹೇಳಿದ್ರಿ, ಕ್ಷಮಿಸಿ ಅಂತ ಹೇಳ್ತಿದ್ದೀರಾ. ಅಂದ್ರೆ ನಿಮ್ಮನ್ನ ಕ್ಷಮಿಸ್ಬೇಕು ಅಷ್ಟೇನಾ? ಹೋಗಿರೋ ಮರ್ಯಾದೆ ಏನಾದರೂ ವಾಪಸ್ ಬರುತ್ತಾ? ನಮ್ಮ ಕುಟುಂಬದ ಗೌರವ ಏನಾಗಬೇಕು? ಇದನ್ನ ಮನೆ ಅನ್ಕೊಂಡಿದ್ದೀರಾ, ಛತ್ರ ಅನ್ಕೊಂಡಿದ್ದೀರಾ? ನಿಮ್ ನಿರ್ಧಾರ ನೀವೇ ತಗೋತಿದ್ದೀರಾ? ದೊಡ್ಡೋರಿದ್ದಾರೆ, ಅವ್ರಿಗೆ ಹೇಳ್ಬೇಕು ಅನ್ನೋ ಸಾಮಾನ್ಯ ಜ್ಞಾನ ಕೂಡ ಇಲ್ವಾ? ಮರ್ಯಾದೆ ಹೋಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಕಾವ್ಯ ಪ್ರಾಣ ಹೋಗ್ಲಿಲ್ಲ ಅಂತ ಸಂತೋಷ ಪಡ್ತಿಲ್ಲ. ನೀನ್ ಇವಾಗ ಇವ್ರನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ಯಾ? ಏನ್ ನಿನ್ ಧೈರ್ಯ? ಮೊದ್ಲು ನೀವೆಲ್ಲ ಹೊರಗಡೆ ಹೋಗಿ. ಹೇಳ್ಬೇಕಾಗಿರೋ ಸಮಯದಲ್ಲಿ ನಿಜಾನ ಹೇಳ್ದೇ ಇದ್ರೆ ಅದಕ್ಕೆ ಬೆಲೆ ಇರಲ್ಲ. ಮೊದಲು ಎಲ್ಲರೂ ಹೊರಗಡೆ ಹೋಗಿ. ವಸಂತ ಅವರೇ, ನೀವು ಈ ಕಡೆ ಇರ್ತೀರಾ, ಆ ಕಡೆ ಇರ್ತೀರಾ? ಅತ್ತೆ, ಒಂದ್ ವಿಷಯ ಮಾತಾಡೋದಕ್ಕೆ ಅಂತ ಬಂದ್ವಿ. ಸ್ವಲ್ಪ ಸಮಯ ಕೊಡಿ. ಏನದು? ಆಗಿದ್ದೇನೋ ಆಗೋಯ್ತು. ಈಗ ನಡಿಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡೋಣ. ತಾಯಿ, ಅದನ್ನು ಕೂಡ ನೀನೇ ಹೇಳ್ಬಿಡು. ಅತ್ತೆ, ಈ ಹುಡುಗ ಯಾರು ಇಲ್ಲದೆ ಇರೋನು. ಇವಾಗ ಇವರಿಬ್ರು ಬದುಕೋದಕ್ಕೆ ನೀವೇ ಒಂದು ಆಧಾರ ತೋರಿಸ್ಬೇಕು. ನನ್ಗೆ ಯಾಕೆ ಬೇಕು ಅದೆಲ್ಲ? ನಾನು ಯಾಕೆ ಅವ್ರಿಗೆ ದಾರಿ ತೋರಿಸ್ಬೇಕು? ಆ ಜವಾಬ್ದಾರಿ ನಿಮಗಿದೆ ಅಲ್ವಾ ಅಮ್ಮ? ನಮ್ಮ ಮಾತುಗಳನ್ನ ಕೇಳೋರ ಮೇಲೆ ನಮ್ಗೆ ಜವಾಬ್ದಾರಿ ಇರುತ್ತೆ. ಅವ್ರ ಇಷ್ಟಕ್ಕೆ ಬಂದಾಗ ಬದುಕೋರ ಬಗ್ಗೆ ಇರಲ್ಲ. ಅತ್ತೆ, ಕಾವ್ಯ ಚಿಕ್ಕ ವಯಸ್ಸಿಂದನೂ ನಿಮ್ಮ ಹತ್ರನೇ ಬೆಳೆದಿದ್ದಾಳೆ. ಹೆಣ್ಮಕ್ಳಿಗೆ ಮದುವೆ ಸಮಯದಲ್ಲಿ ಬಂಗಾರ ಹಾಕ್ತಾರೆ, ಒಡವೆ ಹಾಕ್ತಾರೆ, ಅಳಿಯಂಗೆ ವರದಕ್ಷಿಣೆ ಕೊಡ್ತಾರೆ, ಕಾರ್ ಕೊಡ್ತಾರೆ, ಎಲ್ಲ ನಡೆಯುತ್ತೆ. ಇವಾಗ ಅದನ್ನೆಲ್ಲ ಕೊಡ್ಬೇಕು ಅಂತ ಇದೆಯಾ ಹೇಗೆ? ಅದ್ರ ಬದಲಾಗಿ ಸ್ವಲ್ಪ ದುಡ್ಡು ಕೊಟ್ರೆ ಈ ಹುಡುಗ ವ್ಯಾಪಾರ ಶುರು ಮಾಡ್ತಾನೆ, ತನ್ನ ಹೆಂಡತಿನ ನೋಡ್ಕೊಂತಾನೆ. ಅಷ್ಟಕ್ಕೂ ಕೇಳೋದಕ್ಕೆ ನೀನ್ ಯಾರು, ತಗೊಳ್ಳೋದಕ್ಕೆ ಅವನ್ ಯಾರು? ನೀವು ಸಾಲದ ಥರನೇ ಕೊಡಿ, ನಾನು ಸೆಟ್ಲ್ ಆದ್ಮೇಲೆ ವಾಪಸ್ ಕೊಡ್ತೀನಿ. ಯಾವ ಅಧಿಕಾರದಿಂದ ಕೇಳ್ತಾ ಇದೀಯಾ? ಅಧಿಕಾರದ ವಿಷಯನ ಬಿಡಿ, ಕೇಳೋ ಅವಕಾಶ ಕೂಡ ಕಳ್ಕೊಂಡಿದ್ದಾರೆ. ಹೋಗ್ಲಿ, ಕಾವ್ಯ ಕೇಳ್ಬೋದಾ? ಕಾವ್ಯಗಾದ್ರೆ ಹಕ್ಕಿದೆ ಅಲ್ವಾ? ಕಾವ್ಯ, ನೀನೇ ಕೇಳು. ಅಮ್ಮಮ್ಮ, ನಮ್ಮೇಲೆ ನಿಮ್ಗಿರೋ ಕೋಪ ಈಗಲೇ ಕಡಿಮೆ ಆಗಲ್ಲ ಅಂತ ನನಗೆ ಅರ್ಥ ಆಗ್ತಿದೆ. ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತೀವಿ, ಏನಾದರೂ ಸಹಾಯ ಮಾಡಿ. ಕಾವ್ಯ, ಸಹಾಯ ಮಾಡಿ ಅಂತ ಯಾಕೆ ಕೇಳ್ತಿದ್ಯಾ? ನಿಂಗೆ ಬರ್ಬೇಕಾಗಿರೋ ಪಾಲು ನಿನಗೆ ಬರುತ್ತೆ. ಏನು ಪಾಲ? ಹೌದು. ಯಾರಿಗೆ ಬೇಕೋ ಅವ್ರಿಗೆ ಹೇಗೆ ಪಾಲ್ ಕೊಡಕ್ಕಾಗುತ್ತೆ? ಯಾಕೆ ಬರಲ್ಲ? ಹಾಗಂತ ಡಾಕ್ಯುಮೆಂಟ್ಸ್ ಏನಾದ್ರು ಬರ್ದಿದ್ದಾರಾ? ಅಮ್ಮ ಮೊದಲೇ ಮಾತು ಕೊಟ್ಟಿದ್ಲು ಕೃಷ್ಣ. ಅದು ಆವಾಗ ಅಕ್ಕ.
ಇವಾಗ ಅಧಿಕಾರ ಎಲ್ಲ ನಿಹಾರಿಕನ್ ಕೈಯಲ್ಲಿದೆ. ಅಧಿಕಾರ ಯಾರ ಕೈಯಲ್ಲಿದ್ರು ಮಾತಂತೂ ತಪ್ಪಾರ್ದಲ್ವಾ? ನಿನ್ನ ಮಗಳು ಮಾತು ತಪ್ಪಿದಾಳಲ್ಲ.